ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಪುಷ್ಯ ಬಹುಳ ತ್ರಯೋದಶಿ ಭೃಗುವಾಸರ ಈ ಶ್ರೇಷ್ಠವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಮಂತ್ರ ಮಾತೃಕಾಸ್ತವ ಈ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಜರಾಜೇಶ್ವರಿ ಮಂತ್ರ ಮಾತೃಕಾಸ್ತವ. ಕಲ್ಯಾಣಾಯುತ ಪೂರ್ಣ ಚಂದ್ರವದನ ಪ್ರಾಣೇಶ್ವರ ನಂದಿನಿ ಪೂರ್ಣಾಂ ಪೂರ್ಣತರಾಂ ಪರೇಶ ಮಹಿಷಿ ಪೂರ್ಣಾಮೃತ ಸ್ವಾದಿನಿ ಸಂಪೂರ್ಣಾಂ ಪರಮೋತ್ತಮಾಮೃತಕಲಾ ವಿದ್ಯಾವತೀಂ ಭಾರತೀ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಏಕಾರಾದಿ ಸಮಸ್ತ ವರ್ಣ ವಿವಿಧಾಕಾರೇಕ ಚಿದ್ರೂಪಿಣಿ ಚೈತನ್ಯಾತ್ಮಕ ಚಕ್ರರಾಜ ನಿಲಯ ಚಂದ್ರಾಂತ ಸಂಚಾರಿಣಿ ಭಾವ ವಿಭಾವಿನಿ ಅವಪರ ಸದ್ಭಕ್ತಿ ಚಿಂತಾಮಣಿ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಈಶಾಧಿಕ್ ಪರಯೋಗಿ ಬೃಂದ ವಿನುತ ಸ್ವಾನಂದ ಭೂತಾಂ ಪರಾ ಪಶ್ಯಂತೀಂ ತನು ಮಧ್ಯಮಾಂ ವಿಲಸಿನಿ ಶ್ರೀವೈಖರಿ ರೂಪಿಣಿ ಆತ್ಮಾನಾತ್ಮ ವಿಚಾರಿಣಿ ವಿವರಗಾ ವಿದ್ಯಾಂ ತ್ರಿಬೀಜಾತ್ಮಿಕಾ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ
श्रीराजराजेश्वरी जगदंबा माता की जय. ಇಂದು ಜನವರಿ ತಿಂಗಳ 16ನೆಯ ತಾರೀಕು 2026ನೇ ಇಸವಿ. ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ. ಲಕ್ಷ್ಮೀ ನರಸಿಂಹಸ್ವಾಮಿ ಕಿ ಜಯ. ಒಂದು ದೇವಿಯ ಭಜನೆಯನ್ನು ಹಾಡೋಣ. ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಜಯ ಅಂಬೆ ಜಯ ಅಂಬೆ ಜಯ ಅಂಬೆ ಮಾ. ಜಗದಂಬೆ 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 ಮಾ. ಜಯಂಬೆ 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 ಮಾ. ಜಗದಂಬೆ 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 ಮಾ. ಜಯ ಅಂಬೆ ಮಾ ಜಯ 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 ಜಗದಂಬೆ ಮಾ. ಜಯ ಅಂಬೆ ಜಯ ಅಂಬೆ ಜಯ ಅಂಬೆ ಮಾ. ಜಗದಂಬೆ 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 ಮಾ. ಜಯ ಅಂಬೆ ಮಾ ಜಯ 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 ಜಗದಂಬೆ ಮಾ.
जगदम्बा माता की जय। गो माता की जय। गंगा माता की जय। गायत्री माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ गोचरं तमगोचरम् गोविन्दं परमानन्दम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्. ಮುನ್ನೂರ ಏಳನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ತತೋಹಮಾದೇರ್ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತರಾಗಃ ಪರಮಾರ್ಥಲಾಭಾತ್ ತೂಷ್ಣೀಂ ಸಮಾಸ್ವಾತ್ಮಸುಖಾನುಭೂತ್ಯ पूर्णात्मना ब्रह्मणि निर्विकल्पः समूलकृतोऽपि महानहं पुनः व्युल्लेखितः स्यात् यदि चेतसा क्षणम् संजीव्य विक्षेप शतं करोति नभस्वता प्रावृषिवारिदो यथा निगृह्य शत्रोरहमोऽवकाशः क्वचिन्न देयो विषयानुचिन्तया स एव सञ्जीवन हेतुरस्य प्रक्षीणजम्बीरतरोरिवाम्बु देहात्मना संस्थित एव कामी विलक्षणः काम इता कथं स्यात्। अतोऽर्थसन्धानपरत्वमेव भेदप्रसक्त्या भवबन्धहेतुः ಶ್ರೀ ಗುರುಭ್ಯೋ ನಮಃ.
ದೇಹಾತ್ಮನ ಸಂಸ್ಥಿತ ಏವ, ದೇಹವೇ ತಾನೆಂದು ತಿಳಿದಿರುವವನೇ ಕಾಮಿ, ಕಾಮಿಯು. ವಿಲಕ್ಷಣ, ದೇಹಕ್ಕಿಂತ ವಿಲಕ್ಷಣನಾದವನು ಕಾಮ ಇತ ಕಥಂ ಸ್ಯಾತ್, ಹೇಗೆ ತಾನೇ ಕಾಮಿಯಾದನು? ಅತಃ, ಆದುದರಿಂದ ಅರ್ಥಸಂಧಾನ ಪರತ್ವಂ ಏವ, ವಿಷಯ ಚಿಂತನೆಯಲ್ಲಿ ಆಸಕ್ತನಾಗುವಿಕೆಯೇ ಭೇದ ಪ್ರಸಕ್ತಿಯ, ಭೇದಕ್ಕೆ ಅವಕಾಶವನ್ನು ಕೊಡುವುದರ ಮೂಲಕ ಭವಬಂಧ ಹೇತು, ಸಂಸಾರ ಬಂಧಕ್ಕೆ ಕಾರಣವಾಗಿರುತ್ತದೆ. ನಮ್ಮ ಈ ಜಗತ್ತಿನ ಇರುವಿಕೆ ಅನೇಕ ಸಂಕೋಲೆಗಳಿಂದ ಕೂಡಿದೆ, ಹೌದಲ್ವೇ? ಯಾಕೆ? ದೇಹವೇ ತಾನು, ನಾನೇ ದೇಹ ಎಂಬ ಅಜ್ಞಾನವು ಇರುವುದರಿಂದ ಭವಬಂಧ. ದೇಹವೇ ತಾನೆಂದು ಅರಿತಿರುವವನೇ ಕಾಮಿಯು. ತಾನು ದೇಹಕ್ಕಿಂತ ಬೇರೆಯಾದವನೆಂದು ಅರಿತಿರುವವನು ಹೇಗೆ ಕಾಮಿಯಾದನು? ಆದುದರಿಂದ ವಿಷಯಗಳನ್ನು ಮನಸ್ಸಿನಲ್ಲಿ ಚಿಂತಿಸುವುದೇ ಭೇದಕ್ಕೆ ಅವಕಾಶವನ್ನು ಕೊಡುವುದರ ಮೂಲಕ ಸಂಸಾರ ಬಂಧಕ್ಕೆ ಕಾರಣವಾಗಿರುತ್ತದೆ. ಬೃಹದಾರಣ್ಯಕ ಉಪನಿಷತ್ ಕೂಡ ಇದನ್ನು ಪ್ರಸ್ತುತಪಡಿಸುವುದು. ಆತ್ಮಾನಂ ಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್. ಪರಮಾತ್ಮನನ್ನು ಇವನೇ ನಾನು ಎಂದು ಅರಿತುಕೊಂಡರೆ ಯಾವುದನ್ನು ಬಯಸುತ್ತಾ ಯಾವ ಪ್ರಯೋಜನಕ್ಕಾಗಿ ಶರೀರದ ಜ್ವರವನ್ನು ಅನುಸರಿಸಿ ದುಃಖ ಪಡುವನು? ಎಲ್ಲಿಯವರೆಗೆ ಶರೀರದ ತಾದಾತ್ಮ್ಯತೆ ಇರುತ್ತೆ ಅಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲಿ ಕಾಮನೆಗಳು. ಇದನ್ನೇ ಇನ್ನೂ ಕೂಡ ಉತ್ತಮವಾಗಿ ಪ್ರಸ್ತುತಪಡಿಸಲು ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಹೀಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ನೋಡಿ. 311ನೇ ಶ್ಲೋಕ. ಕಾರ್ಯ ಪ್ರವರ್ಧನಾ ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾತ್ ಬೀಜನಾಶಃ ತಸ್ಮಾತ್ ಕಾರ್ಯಂ ನಿರೋಧಯೇತ್. ಕಾರ್ಯ ಪ್ರವರ್ಧನಾ ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾತ್ ಬೀಜನಾಶಃ ತಸ್ಮಾತ್ ಕಾರ್ಯಂ ನಿರೋಧಯೇತ್. ಎಂತಹ ಉತ್ಕೃಷ್ಟವಾದಂತಹ ಬೋಧನೆ ನೋಡಿ. कार्य के बढ़ने से उसके बीज की वृद्धि होती भी देखी जाती है और कार्य का नाश हो जाने से बीज भी नष्ट हो जाता है. इसलिए कार्य का ही नाश कर देना चाहिए. When the effects are developed, the seed is also observed to be such. And when the effects are destroyed, the seed also is seen to be destroyed. Therefore, one must subdue the effects. What are the effects? Actions done with selfish motives are the effects. And what is the seed? Seed is the desire for sense pleasures. ಕಾರ್ಯ ಪ್ರವರ್ಧನಾತ್, ಕಾಮ್ಯ ಕರ್ಮಗಳು ಪ್ರವರ್ಧಿಸುವುದರಿಂದ ಬೀಜ ಪ್ರವೃದ್ಧಿ, ವಿಷಯ ವಾಸನೆ ಎಂಬ ಬೀಜಗಳ ಪ್ರವೃದ್ಧಿಯು ಪರಿದೃಶ್ಯತೆ ಕಂಡುಬರುತ್ತದೆ. ಕಾರ್ಯನಾಶಾತ್, ಕರ್ಮನಾಶದಿಂದ ಬೀಜನಾಶ, ಬೀಜಗಳ ನಾಶವು ಕಂಡುಬರುತ್ತದೆ. ತಸ್ಮಾತ್, ಆದುದರಿಂದ ಕಾರ್ಯ ನಿರೋಧಯೇತ್, ಕರ್ಮವನ್ನು ತಡೆಯಬೇಕು. ಕಾಮ್ಯ ಕರ್ಮವು ಪ್ರವರ್ಧಿಸಿದರೆ ವಿಷಯ ವಾಸನೆ ಎಂಬ ಬೀಜಗಳ ಪ್ರವೃದ್ಧಿಯೂ ಕಂಡುಬರುತ್ತದೆ. ಕರ್ಮವು ಇಲ್ಲದಿದ್ದರೆ ಬೀಜವೂ ಇರುವುದಿಲ್ಲ. ಆದುದರಿಂದ ಕರ್ಮವನ್ನು ತಡೆಯಬೇಕು. ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಅನೇಕ ಕಾಮನೆಗಳು ಕರ್ಮಗಳ ಉತ್ಪತ್ತಿಗೆ ಕಾರಣವಾಗುತ್ತೆ. ನಾವು ಶರೀರವನ್ನು ಧಾರಣೆ ಮಾಡಿರುವಂಥದ್ದು
ಕರ್ಮಗಳನ್ನು ಸವೆಸಿಕೊಳ್ಳುವುದಕ್ಕೆ, ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಇರುವ ಸಂಚಿತ ಕರ್ಮವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಳ್ಳುವಿಕೆಗೆ ಈ ಶರೀರವಿರುವುದು. ನಾವೇನ್ ಮಾಡ್ತಾ ಇದ್ದೇವೆ? ಅನೇಕ ಅನೇಕ ಕಾಮನೆಗಳನ್ನು ಉತ್ಪನ್ನ ಮಾಡಿಕೊಂಡು ಈ ಶರೀರವೆಂಬ ತಾದಾತ್ಮ್ಯತೆಯನ್ನು ಮಾಡಿಕೊಂಡು ಮತ್ತಷ್ಟು ಕರ್ಮಗಳನ್ನು ಹೇರಿಕೊಳ್ತಾ ಇದ್ದೇವೆ, ಸಂಗ್ರಹ ಮಾಡ್ಕೊಳ್ತಾ ಇದ್ದೇವೆ, ಸಂಚಿತ ಮಾಡ್ಕೊಳ್ತಾ ಇದ್ದೇವೆ. ವಿಚಾರ ಮಾಡಿ. ಕರ್ಮಗಳ ನಾಶವನ್ನು ಮಾಡಬೇಕಾದ್ರೆ ಬೀಜವನ್ನು ನಾಶ ಮಾಡಬೇಕು. ಬೀಜ ಅಂದ್ರೆ ಅರ್ಥ ಏನು? ಕಾಮನೆಗಳು, ವಿಷಯ ವಾಸನೆಗಳು ಕಡಿಮೆ ಮಾಡ್ಕೊಳ್ಬೇಕು. ಭೋಗಕ್ಕಾಗಿ ಹಂಬಲಿಸಬಾರದು. ಎಲ್ಲಿಯವರೆಗೆ ಭೋಗ, ಸೆನ್ಶುಯಲ್ ಪ್ಲೆಷರ್ಸ್, ಇಂದ್ರಿಯಾಸಕ್ತಿಯ ಸುಖ ಎಲ್ಲಿಯವರೆಗೆ ಬೇಕು 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 ಎಂದು ಅನ್ನಿಸುವುದೋ ಅಲ್ಲಿಯವರೆಗೆ ಕರ್ಮಗಳು ಉತ್ಪನ್ನ ಹೆಚ್ಚು 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 ಆಗುತ್ತಲೇ ಇರುತ್ತವೆ. ನೋಡಿ, ಕಾರ್ಯಪ್ರವರ್ಧನಾತ್ ಬೀಜ ಪ್ರವೃದ್ಧಿ, ಕಾರ್ಯನಾಶಾತ್ ಬೀಜನಾಶ. ಯಾವಾಗ ನಾವು ಆಸೆಗಳನ್ನು ಇಟ್ಟುಕೊಳ್ಳುವುದಿಲ್ಲ, ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ತೇವೆ, ಬೀಜವನ್ನೇ ನಾಶ ಮಾಡಿದಂತೆ. ಒಂದು ಬೀಜವನ್ನ ಭೂಮಿಯಲ್ಲಿ ಬಿತ್ತಿದರೆ ಅದು ಕಾಲಕ್ರಮೇಣ ಮೊಳಕೆಯೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಲು ಸಾಧ್ಯ. ಆದರೆ ಬೀಜವನ್ನ ಚೆನ್ನಾಗಿ ಹುರಿದು, when we roast the seeds and then again sow the seeds in the earth, ಆ ಹುರಿದ ಬೀಜಗಳನ್ನು ನಾವು ಪುನಃ ಭೂಮಿಯಲ್ಲಿ ಬಿತ್ತಿದರೆ ಏನಾಗುತ್ತೆ? ಯಾವ ಮೊಳಕೆ ಆಗಲಿ, ಸಸಿ ಆಗಲಿ, ಗಿಡವಾಗಲಿ, ಮರವಾಗಲಿ, ಹೆಮ್ಮರವಾಗಲು ಸಾಧ್ಯವೇ ಇಲ್ಲ. ಯಾಕೆ? ಬೀಜ ಆಗ್ಲೇ ನಾಶ ಆಗಿ ಹೋಗಿದೆ. ಅದನ್ನ ಸಂಪೂರ್ಣವಾಗಿ ಹುರಿದಾಗಿದೆ, ಸುಡಲಾಗಿದೆ. ಆ ಬೀಜವನ್ನ ಹುರಿದ ನಂತರ ನೆಟ್ಟರೆ, ಬಿತ್ತಿದರೆ ಅದರಿಂದ ಏನು ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗುದು ಅಲ್ಲೇ ಇರುತ್ತದೆ. ಯಾಕೆ? ಬೀಜದಲ್ಲಿರುವಂತಹ ಶಕ್ತಿಯನ್ನ ಸಂಪೂರ್ಣವಾಗಿ ನಾವು ಸುಟ್ಟು ಬಿಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಯಾವಾಗ ಅಂತಃಕರಣದಲ್ಲಿ ಕಾಮನೆಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿಕೊಳ್ತೇವೆ, ಕರ್ಮಗಳಿಗೆ ಅವಕಾಶವಿಲ್ಲ. ಯೋಗದ ಜೀವನವೆಂದರೆ ಹೀಗೆ. ಭೋಗದ ಜೀವನವಾದರೆ ಶರೀರದ ತಾದಾತ್ಮ್ಯತೆ. ಯೋಗದ ಜೀವನ ನಾನು ಶರೀರ ಅಲ್ಲ ಎಂಬುವ ದೃಢ ಭಾವನೆ. ಆದ್ರಿಂದ ಈ ಕರ್ಮಗಳನ್ನು ತಡೆಯಬೇಕು, ಅರ್ಥಾತ್ ಕಾಮ್ಯ ಕರ್ಮಗಳನ್ನು ನಿಲ್ಲಿಸಬೇಕು. ವಿ ಹ್ಯಾವ್ ಟು ಕಟ್ ಅಸಂಡರ್ ಆಲ್ ದ ಆಕ್ಷನ್ಸ್ ದಟ್ ಆರ್ ವಿಜುವಲೈಸ್ಡ್ ಬೈ ಅವರ್ ಮೈಂಡ್, ಬೈ ದ ಡಿಸೈರ್ಸ್ ಇನ್ ಅವರ್ ಮೈಂಡ್. ಯಾವ ಯಾವ ಕಾಮ್ಯ ಕರ್ಮಗಳಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿದರೆ ನೋಡಿ, ಯೋಗ ಸಾಧನೆ ಸಾಧ್ಯ. ಎಲ್ಲಿಯವರೆಗೆ ಕಾಮನೆಗಳಿರುತ್ತವೋ ಅಲ್ಲಿಯವರೆಗೆ ಕರ್ಮಗಳು ವೃದ್ಧಿ ಆಗ್ತಾನೇ ಇರುತ್ತೆ. ಕಾಮ್ಯ ಕರ್ಮವು ಪ್ರವರ್ಧಿಸಿದರೆ ವಿಷಯ ವಾಸನೆ ಎಂಬ ಬೀಜಗಳ ಪ್ರವೃದ್ಧಿಯೂ ಕಂಡು ಬರುತ್ತದೆ. ಕರ್ಮವು ಇಲ್ಲದಿದ್ದರೆ ಬೀಜವು ಇರುವುದಿಲ್ಲ. ಆದ್ದರಿಂದ ಕಾಮ್ಯ ಕರ್ಮವನ್ನು ತಡೆಯಬೇಕು. ಮುಂದೆ ನೋಡಿ, ವಾಸನಾ ವೃದ್ಧತಃ ಕಾರ್ಯಂ ಕಾರ್ಯವೃದ್ಧ್ಯಾ ಚ ವಾಸನಾ ವರ್ಧತೆ ಸರ್ವಥಾ ಪುಂಸಃ ಸಂಸಾರೋ ನ ನಿವರ್ತತೆ. ವಾಸನಾ ವೃದ್ಧತಃ ಕಾರ್ಯಂ ಕಾರ್ಯವೃದ್ಧ್ಯಾ ಚ ವಾಸನಾ ವರ್ಧತೆ ಸರ್ವಥಾ ಪುಂಸಃ संसारो न निवर्तते. वासना के बढ़ने से कार्य बढ़ता है
और कार्य के बढ़ने से वासना बढ़ती है। इस प्रकार मनुष्य का संसार बंधन बिल्कुल नहीं छूटता। थ्रू द इंक्रीज ऑफ डिजायर्स, selfish work increases. And when there is an increase of selfish work, there is always an increase of desire also. And man's transmigration is never at an end. ವಾಸನಾ ವೃದ್ಧಿತ ವಿಷಯ ವಾಸನೆಯ ವೃದ್ಧಿಯಿಂದ ಕಾರ್ಯಂ ಕರ್ಮವೂ, ಕಾರ್ಯವೃದ್ಧಿಯ ಕಾಮ್ಯ ಕರ್ಮದ ವೃದ್ಧಿಯಿಂದ ವಾಸನಾಚ ವಾಸನೆಯೂ ವರ್ಧತೆ ಬೆಳೆಯುವುದು. ಪುಂಸಃ ಪುರುಷನಿಗೆ ಸಂಸಾರ ಸಂಸಾರವು ಸರ್ವಥಾ ನ ನಿವರ್ತತೆ, ಸರ್ವ ಪ್ರಕಾರದಿಂದಲೂ ಹೋಗುವುದೇ ಇಲ್ಲ. ವಿಷಯ ವಾಸನೆಯ ವೃದ್ಧಿಯಾದರೆ ಕರ್ಮವೂ ವೃದ್ಧಿಯಾಗುವುದು, ಕರ್ಮ ವೃದ್ಧಿಯಾದರೆ ವಿಷಯ ವಾಸನೆಯೂ ವೃದ್ಧಿಯಾಗುವುದು. ಹೀಗೆ ಪರಸ್ಪರ ವೃದ್ಧಿಯಿಂದ ಮನುಷ್ಯನಿಗೆ ಸಂಸಾರವು ಸರ್ವ ಪ್ರಕಾರದಿಂದಲೂ ಹೋಗುವುದೇ ಇಲ್ಲ. ನೋಡಿ, ಈ ಸಂಸಾರದ ಚಕ್ರದಲ್ಲಿ ಸಿಲುಕಿಕೊಂಡಾಗ ಅದು ಇನ್ನೂ ಆ ಸಂಕೋಲೆ ಹೆಚ್ಚಾಗುತ್ತೆಯೇ ವಿನಃ ಕಡಿಮೆಯೇ ಆಗುವುದಿಲ್ಲ. ಕಡಿಮೆ ಆಗಬೇಕಾದರೆ ಸದ್ಗುರುಗಳ ಬೋಧನೆಯಲ್ಲಿ, ಸದ್ಗುರುಗಳ ಸನ್ನಿಧಾನದಲ್ಲಿ ನಾವು ಇದ್ದುಕೊಂಡು ಅದರಂತೆ ನಾವು ಜೀವನವನ್ನು ನಿರ್ವಹಿಸುವಾಗ ಮಾತ್ರ ಈ ಭವಬಂಧ, ಈ ಒಂದು ಸಂಸಾರ ಬಂಧವನ್ನು ನಾವು ತೊಡೆದುಕೊಳ್ಳಬಹುದು, ನಿವಾರಿಸಿಕೊಳ್ಳಬಹುದು. ಎಲ್ಲಿಯವರೆಗೆ ಗುರುಗಳ ಸನ್ನಿಧಾನ ಇಲ್ಲ, ಎಲ್ಲಿಯವರೆಗೆ ನಮಗೆ ಆತ್ಮಬೋಧವಿಲ್ಲ, ಅಲ್ಲಿಯವರೆಗೆ ನಾವು ಈ ವಿಷಯ ವಾಸನೆಯಲ್ಲೇ ತೊಡಗಿಕೊಳ್ತೇವೆ. ಮತ್ತಷ್ಟು ಮತ್ತಷ್ಟು ಗಂಟನ್ನು ಬಿಗಿ ಮಾಡಿಕೊಂಡು ಕಗ್ಗಂಟು ಮಾಡಿಕೊಳ್ತಾ ಇದ್ದೇವೆ. ಆದ್ದರಿಂದಲೇ ಈ ಬಂಧನದಿಂದ ಬಿಡುಗಡೆಯಾಗಲು ಸಾಧ್ಯವೇ ಇಲ್ಲ. ಈ ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕೇ ಕೇವಲ ಒಂದೇ ಒಂದು ಉಪಾಯ, ಗುರುಗಳ ಶರಣಾಗತಿ. ಗುರುಗಳಿಗೆ ಶರಣಾದಾಗ ಅವರು ನಮಗೆ ಶುದ್ಧವಾದ ಆತ್ಮಬೋಧನೆಯನ್ನು ಮಾಡುತ್ತಾ ನಮ್ಮ ಸಂಸಾರ ಬಂಧವನ್ನು ಕಳೆಯುವರು. ವಿಷಯ ವಾಸನೆಯ ವೃದ್ಧಿ ಆದರೆ ಕರ್ಮವು ವೃದ್ಧಿಯಾಗುವುದು, ಕರ್ಮವು ವೃದ್ಧಿಯಾದರೆ ವಿಷಯ ವಾಸನೆಯೂ ವೃದ್ಧಿಯಾಗುವುದು. ಹೀಗೆ ಪರಸ್ಪರ ವೃದ್ಧಿಯಿಂದ ಮನುಷ್ಯನಿಗೆ ಸಂಸಾರವು ಸರ್ವ ಪ್ರಕಾರದಿಂದಲೂ ಹೋಗುವುದೇ ಇಲ್ಲ. ಮತಿ ನಯನದಂತೆ ಮುಂದಿರ್ಪುದನು ನೋಡುವುದು, ಮಿತವದರ ಕೆಲಸ ಹೆಳವನ ಚಲನೆಯಂತೆ. ಗತಿ ಶಕ್ತಿಯದಕ್ಕೆ ಮನವೆಂಬ ಚರಣದ ಬಲದೆ, ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಮುಂದಿರ್ಪುದನು, ಮುಂದೆ ಇರ್ಪುದನು, ಮಿತವದರ, ಮಿತವು ಅದರ, ಗತಿಶಕ್ತಿ ಅದಕ್ಕೆ, ಗತಿಶಕ್ತಿಯೂ ಅದಕ್ಕೆ. ಮತಿ ಬುದ್ಧಿ, ನಯನ ಕಣ್ಣು, ಹೆಳವನ ಅಂಗವಿಕಲನು. ನಮ್ಮ ಬುದ್ಧಿಯು ಕಣ್ಣುಗಳ ಮೂಲಕ ಮುಂದಿರುವುದನ್ನು ನೋಡುತ್ತದೆ. ಕುಂಟನ ಚಲನೆಯಂತೆ ಬುದ್ಧಿಯ ಕೆಲಸವೂ ಮಿತವಾದದ್ದು. ಮನಸ್ಸೇ ಅದಕ್ಕೆ ಕಾಲು. ಮನಸ್ಸಿನ ಶಕ್ತಿಯಿಂದಲೇ ಬುದ್ಧಿಯೂ ನಡೆಯುತ್ತದೆ. ಆದರೆ ಬುದ್ಧಿಯ ಬಲವಿಲ್ಲದ ಮನಸ್ಸು ಕೇವಲ ಕುರುಡು ಎಂದು ಮನಸ್ಸು ಬುದ್ಧಿಗಳ ಪರಸ್ಪರ ಸಂಬಂಧವನ್ನು ನಮಗೆ ಅರುಹಿದ್ದಾರೆ ಈ ಮುಕ್ತಕದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಆಂಗ್ಲದ ಅನುವಾದ ಹೀಗಿದೆ: ವಿಸ್ಡಮ್ ಆರ್ ಇಂಟೆಲೆಕ್ಟ್ is like our eyes. It can only see forward but cannot move. Its abilities are as limited as the movements of a cripple. It rides on the legs of the mind and makes things possible. Hence, for proper functioning in life, we need intellect that rides well on a sound mind.
A mind that leaves the intellect behind is blind and is severely limited. ಮಂಕುತಿಮ್ಮ. ಮತಿ ನಯನದಂತೆ ಮುಂದಿರ್ಪುದನು ನೋಡುವುದು ಮಿತವದರ ಕೆಲಸ ಹೆಳವನ ಚಲನೆಯಂತೆ ಗತಿ ಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಇಂದ್ರಿಯಗಳ ಮೂಲಕ ಮನಸ್ಸು ವಸ್ತು, ವ್ಯಕ್ತಿ ಮತ್ತು ವಿಷಯಗಳನ್ನು ಅರಿತುಕೊಳ್ಳುತ್ತದೆ. ಹಾಗೆ ನಮ್ಮ ಅರಿವಿಗೆ ಬಂದ ವಿಷಯಗಳು ಬುದ್ಧಿಯಲ್ಲಿ ಶೇಖರಣೆಯಾಗುತ್ತವೆ. ಹಾಗೆ ಶೇಖರಣೆಯಾದ ವಿಷಯಗಳನ್ನು ಬುದ್ಧಿ ಸಮರ್ಪಕವಾಗಿ, ಸಮಯೋಚಿತವಾಗಿ ಉಪಯೋಗಿಸುತ್ತದೆ. ಇದನ್ನೇ ನಮ್ಮ ಅಂತರಂಗದ ಜ್ಞಾನವೆನ್ನಬಹುದು. ಈ ಜ್ಞಾನದ ಬಲದಿಂದಲೇ ಬುದ್ಧಿಯು ವಿಷಯಗಳ ಸೂಕ್ತತೆ, ಯುಕ್ತತೆಯನ್ನು ನಿರ್ಧರಿಸುತ್ತದೆ. ಇದೇ ವಿವೇಕ. ಪಂಚೇಂದ್ರಿಯಗಳ ಸಹಾಯದಿಂದ ನಮ್ಮ ಮನಸ್ಸಿನ ಪಟಲಕ್ಕೆ ಸಾವಿರಾರು ವಿಷಯಗಳ ಪರಿಚಯವಾಗುತ್ತದೆ. ಅವುಗಳಲ್ಲಿ ಕೇವಲ ಕೆಲವನ್ನು ಮಾತ್ರ ಬುದ್ಧಿಯ ಅಂಗಳಕ್ಕೆ ಹಾಕಲಾಗುತ್ತದೆ. ಬುದ್ಧಿಯೊಂದು ಪೆದ್ದು ಏನನ್ನು ಹಾಕಿದರೂ ತೆಗೆದುಕೊಳ್ಳುತ್ತದೆ. ಆದರೆ ವಿವೇಚನೆ ಇದು ಸರಿ, ಇದು ತಪ್ಪು ಎನ್ನುವ ವಿಶ್ಲೇಷಣೆ ಮಾಡುತ್ತದೆ ಬುದ್ಧಿ. ನಮ್ಮ ಒಳಿತು ಕೆಡುಕುಗಳು, ಸರಿ ತಪ್ಪುಗಳು ಈ ವಿವೇಚನೆಯ ಮೇಲೆ ಆಧಾರ ಪಟ್ಟಿರುತ್ತದೆ. ಹೀಗೆ ಬುದ್ಧಿ ಮನಸ್ಸು ಏನನ್ನು ಕಳಿಸುತ್ತದೋ ಅದನ್ನು ಇಟ್ಟುಕೊಳ್ಳುತ್ತದೆ ಮತ್ತು ಮನಸ್ಸು ಮತ್ತು ವಿವೇಚನೆ ಹೇಗೆ ಹೇಳುತ್ತದೋ ಹಾಗೆ ಮಾಡುತ್ತದೆ. ಹಾಗಾಗಿ ಮಾನ್ಯ ಗುಂಡಪ್ಪನವರು ಹೇಳುವಂತೆ ಮಿತವಾದರ ಕೆಲಸ. ಮನಸ್ಸು ಚುರುಕಾದರೆ ಬುದ್ಧಿಯೂ ಚುರುಕಾಗುತ್ತದೆ. ಹಾಗಾಗಿ ಮನದ ಶಕ್ತಿಯೇ ಅದಕ್ಕೆ ಬಲ. ಈ ಮನಸ್ಸು, ಬುದ್ಧಿ ಮತ್ತು ವಿವೇಚನೆಗಳ ಕ್ರಿಯಾಶೀಲತೆ ಮತ್ತು ಶುದ್ಧತೆಗಳು ವ್ಯಕ್ತಿಯ ಸಮಗ್ರ ಸಂಸ್ಕಾರದ ಮೇಲೆ ನಿರ್ಭರವಾಗುತ್ತದೆ. ಈ ಮನಸ್ಸಿನ ಪ್ರವೃತ್ತಿಯನ್ನು ನಿಗ್ರಹಿಸಿ ಸಂಸ್ಕರಿಸುವುದೇ ನಮ್ಮೆಲ್ಲ ಓದು, ವಿದ್ಯಾಭ್ಯಾಸ ಮತ್ತು ಕಲಿಕೆಯ ಮೂಲ ಧ್ಯೇಯ. ಹೀಗೆ ಸಂಸ್ಕರಣಗೊಂಡ ಮನಸ್ಸಿನಲ್ಲಿ ಉತ್ತಮ ವಿವೇಚನೆ ಇರುತ್ತದೆ. ಮನಸ್ಸಿನ ಶುದ್ಧತೆ ಬುದ್ಧಿಯ ಶುದ್ಧತೆಯನ್ನು ಕಾಯುತ್ತದೆ. ಬುದ್ಧಿಯ ಶುದ್ಧತೆ ವಿವೇಚನೆಯನ್ನು ಬೆಳೆಸುತ್ತದೆ. ವಿವೇಚನೆ ಇರುವ ವ್ಯಕ್ತಿಯಲ್ಲಿ ವಿವೇಕದಿಂದ ಕೂಡಿದ ಕಾರ್ಯಕ್ಷಮತೆ ಇದ್ದು ಕಷ್ಟ ಮತ್ತು ದುಃಖದಿಂದ ದೂರ ಬಿಡುತ್ತದೆ. ಆದರೆ ಈ ವಿವೇಚನೆ ಬರುವುದು ಅನುಭವದಿಂದ. ಬದುಕಿನಲ್ಲಿ ಎಡವಿ, ಬಿದ್ದು, ಎದ್ದು, ಕಲಿತಿದ್ದನ್ನು ಮರೆತು, ಹೊಸತನ್ನು ಕಲಿತು, ಹೀಗೆ ನಾನಾ ಮಜಲುಗಳಿಂದ ಹಾದು ಬಂದಾಗ ಪಡೆದ ಅನುಭವ ಜೀವನದ ಮುಂದಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ಪ್ರತಿ ವ್ಯಕ್ತಿಗೂ ವಸ್ತು, ವಿಷಯ ಮತ್ತು ವ್ಯಕ್ತಿಗಳನ್ನು ಆಯ್ದುಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯವಿದೆಯಾದ್ದರಿಂದ ನಾವು ನಮ್ಮ ಮನಸ್ಸುಗಳಿಗೆ ತಂದುಕೊಳ್ಳುವ ವಿಚಾರ ಶುದ್ಧತೆಯನ್ನು ಕಾದುಕೊಂಡರೆ ಬುದ್ಧಿ, ವಿವೇಚನೆ ಮತ್ತು ಸಂಸ್ಕಾರಗಳನ್ನು ಕಾದುಕೊಂಡಂತಾಗುತ್ತದೆ. ಮಾನ್ಯ ಗುಂಡಪ್ಪನವರು ಮತಿಬಿಟ್ಟ ಮನಸ್ಸು, ಮತಿಬಿಟ್ಟ ಮನ ಕುರುಡು ಎಂದು ಹೇಳುವಂತೆ ಬುದ್ಧಿ ಬಲವಾದರೆ ಮನಸ್ಸೂ ಸಹ ಬಲವಾಗುತ್ತದೆ. ಇಲ್ಲದಿದ್ದರೆ ಮನಸ್ಸು ಬಲಹೀನವಾಗಿ ವ್ಯಕ್ತಿಯ ಪತನಕ್ಕೆ ಕಾರಣವಾಗುತ್ತದೆ. ಇಂತಹ ಸದ್ವಿಚಾರಗಳು ಮತ್ತೆ ಮತ್ತೆ ನಾವು ಮೆಲುಕು ಹಾಕುತ್ತಿರಬೇಕು. ಎಲ್ಲಿಯವರೆಗೆ ಸದ್ವಿಚಾರಗಳು ಮನಸ್ಸಲ್ಲಿರುತ್ತೆ ಅಲ್ಲಿಯವರೆಗೆ ಕಾಮ್ಯ ಕರ್ಮಗಳು ದೂರವಿರುತ್ತವೆ. ಇಲ್ಲದಿದ್ದರೆ ಹೆಚ್ಚು ಹೆಚ್ಚು ಕರ್ಮಗಳು ನಮ್ಮಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತೆ. ಅದರಿಂದ ನಮಗೆ ಬಿಡುಗಡೆಯೇ ಇರುವುದಿಲ್ಲ. ಆದ್ದರಿಂದ ಈ ಸದ್ವಿಚಾರ ಮಂಥನದಲ್ಲಿ ಪ್ರತಿ ಕ್ಷಣವನ್ನು ಕೂಡ ಕಾಲ ವಿನಿಯೋಗವಾಗುವಂತೆ ನೋಡಿಕೊಳ್ಳೋಣ. ಮುಂದಿನ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ.
ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.